ಏನಾಗುತ್ತೆ ಅಂದರೆ ಒಂದು ಹೇಳುತ್ತೆ ಭಾರತ ದೇಶದ ಉನ್ನತ ಸ್ಥಾನವಾಗಿರ್ತಕ್ಕಂಥ ಪಾರ್ಲಿಮೆಂಟು ಗೋಲಾಗಿರ್ತಾಗ ಹೇಗೆ ನಡೀತಿತ್ತು ಹಾಗೆ ನಡೀತಿತ್ತು. ನೆಕ್ಸ್ಟ್ ಉಗ್ರವಾಗಿ ಬಂದ್ಬಿಡುತ್ತೆ, ಎಲ್ಲರೂ ಉಗ್ರವಾಗಿ ಆಗ್ಬಿಡ್ತಾರೆ, ದಂಡನಾಯಕರ ಥರ ಆಗ್ಬಿಡ್ತಾರೆ. ಅಂದರೆ ಹೊಡೆದು ಬಡ್ದು ಕೆಲಸ ಮಾಡಿಸ್ಕೊತಾರೆ. ಯಾಕೆಂದರೆ ಟ್ರಯಾಂಗಲ್, ತ್ರಿಕೋಣಾತ್ಮಕ ದೀಪ. ಅದಕ್ಕೆ ನಿಮ್ಗೆ ಗೊತ್ತಿಲ್ಲದೇ ಪಾರ್ಲಿಮೆಂಟ್ ರೌಂಡ್ ಮುಂದ್ಗಡೆ ಇವತ್ತು ಟ್ರಯಾಂಗಲ್ ಬಂದ್ಬಿಟ್ಟಿದೆ. ಅದಕ್ಕೆ ನೋಡಿ ಮೇಲ್ಗಡೆ ಇರ್ತಕ್ಕಂಥ ಅಶೋಕ ಚಕ್ರವರ್ತಿ ಏನಿದೆ, ಆ ಅಶೋಕ ಚಕ್ರ ಸಿಂಹಗಳು ಅದು ಉಗ್ರ ಅಂದರೆ ಕೋರೆ ಹಲ್ಲುಗಳು ಬಂದ್ಬಿಡ್ತು. ಗೊತ್ತಿಲ್ಲದೇ ಅದು ಕಾನ್ಫಿಡೆನ್ಸ್ ಆಗಿ ಬಂತು. ಆದರೆ ಇಲ್ಲೂ ಚೆನ್ನಾಗಿ ನಡೀಲಿ ಅನ್ನೋದಕ್ಕೋಸ್ಕರ ಏನು ಮಾಡಿದ್ರು, ದಕ್ಷಿಣ ಭಾರತದಿಂದ ಸುಬ್ರಹ್ಮಣ್ಯ ವಿಶೇಷವಾಗಿ ಏನು ಮಾಡ್ತಾನೆ, ಈ ಸೇಂಗೋಲ್ ಅಂತಕ್ಕಂಥದ್ದು 18 ಸಿದ್ಧಪುರುಷರು ಕೊಟ್ಟಿದ್ದರು. ಆ ಸೇಂಗೋಲ್ ಸಿಕ್ಕಿದಾಗ ಅಲ್ಲಿ ಮೇಲೆ ನಂದಿ ಇತ್ತು. ಅದಕ್ಕೆ ಅದನ್ನು ಎತ್ಕೊಂಡು ಹೋಗಿ ಪಾರ್ಲಿಮೆಂಟಲ್ಲಿ ಯಾಕೆ ಇಟ್ಟರು ಅಂದರೆ, ಇಂಥವ್ರ ಅಕಸ್ಮಾತ್ ಉತ್ಪತ್ತಿ ಆದರೂ ನಿಮಗೆ ದಂಡನಾಯಕನಾಗಿ ಭಗವಂತ ಇರ್ತಾನೆ, ಆ ನಂದೀಶ್ವರನೇ ಇರ್ತಾನೆ ಸ್ವತಃ ಅಂಥೇಳಿ ಆ ದಂಡನಾಯಕರಿಗೆ ಆ ಸೇಂಗೋಲ್ ಅನ್ನೋದು ದಕ್ಷಿಣ ಭಾರತ. ಅದಕ್ಕೆ ಇವತ್ತು ಏನು ಹೇಳ್ತಾರೆ, ಯಾರು ಇವಾಗ ಪ್ರೈಮ್ ಮಿನಿಸ್ಟ್ರು ಅಂತ್ಯ ಆಗತ್ತೆ ಅನ್ನೋದಕ್ಕೆ, ಅಂದರೆ ನೆಕ್ಸ್ಟ್ ಅವರು ಪೀರಿಯಡ್ ಹೊರಟೋಗುತ್ತೆ ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ ಏನಂದರೆ, ಕಾಮರಾಜರು ಏನಿದ್ರು ಅವ್ರು ಹೋಗಿ ಬಂದರು ಎಲ್ಲಿ, ಇದೇ ವಿಶೇಷವಾಗಿರ್ತಕ್ಕಂಥ ತಂಜಾವೂರಿಗೆ. ಅಲ್ಲಿ ಬೃಹದೇಶ್ವರನ ದರ್ಶನ ಮಾಡಿದ ತಕ್ಷಣ ಅವ್ರದ್ದು ಅಧಿಕಾರ ಹೊರಟೋಯ್ತು. ನೆಕ್ಸ್ಟ್ ಇಂದಿರಾ ಗಾಂಧಿ ಹೋಗಿ ಬಂದಳು, ಅವಳ ಅಧಿಕಾರ ಹೊರಟೋಯ್ತು. ರಾಜೀವ್ ಗಾಂಧಿ ಹೋಗಿ ಬಂದರು, ಸತ್ತೇ ಹೋದರು. ಸೊ ಹೀಗೆ MGR ಹೋಗಿ ಬಂದರು, ಆ ಖಡ್ಗವನ್ನು ಮಾಡಿ. MGR ಕೂಡ ಕಾಲ ಪರಿವರ್ತನೆ ಆಯಿತು. NT ರಾಮರಾವ್ ಅವರು MGR ಜೊತೆ ಹೋಗಿ ಬಂದರು, ಅವ್ರದ್ದು ಕಾಲಾತೀತವಾಗೋಯ್ತು. ಅಂದರೆ ಯಾರ್ಯಾರು ಅಧಿಕಾರದಲ್ಲಿದ್ದ ವ್ಯಕ್ತಿ ಅಲ್ಲಿರ್ತಕ್ಕಂಥ ಬೃಹದೇಶ್ವರನಾದರೆ ನೀನು ಅಂತ್ಯಕಾಲಕ್ಕೆ ಅಂತ ಪಾಂಡ್ಯರಾಜ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆ ಜಾಗ, ಚೋಳರು ಮಾಡಿರ್ತಕ್ಕಂಥ ಆ ಬೃಹದೇಶ್ವರನಿಗೆ ಹೋಗಿದ್ದು. ಸೊ ಗೊತ್ತಿಲ್ಲದ ಕೋಇನ್ಸಿಡೆಂಟಾಗಿ 12 ವರ್ಷನೇ ಇರಬೇಕು ಅಂದಾಗ ಅವ್ರು ರಾಜೀನಾಮೆ ಆದರೂ ಕೊಡ್ಬೋದು, ವ್ಯವಸ್ಥೆ ಮಾಡ್ಬೋದು. ಇದು ನಡೆಯುತ್ತೆ. ಸೊ ನಡೆಯುತ್ತೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ನಾವೇನು ಅವ್ರಿಗೇನು ಕೆಟ್ಟವರು ಅಂತಲ್ಲ. ಶನಿ ವೈರಾಗ್ಯ ದೇವತೆ, ಅಂಥ ವೈರಾಗ್ಯ ದೇವತೆ ಬಂದಾಗ ಧರ್ಮವನ್ನು ಇಷ್ಟೇ ಮಾಡಬೇಕು ಅಂತಿರುತ್ತೆ. ಸೊ ಅಂಥ ಸಮಯಕ್ಕೆ ಯಾರು ಜಾರ್ಕೋಬೇಕು, ಯಾರು ಹೊರಟೋಗಬೇಕು, ಅವರೇ ತ್ಯಾಗ ಮಾಡ್ಬೋದು, ಅಥವಾ ವ್ಯವಸ್ಥಿತವಾಗಿ ಇನ್ನೊಬ್ಬರು ನಡಿಬೋದು. ನೆಕ್ಸ್ಟ್ ಬರ್ತಕ್ಕಂಥ ಸನ್ಯಾಸ ಯೋಗ ಅಂತ ಹೇಳುತ್ತೆ. ಸನ್ಯಾಸಿನೇ ಧರ್ಮ ಪ್ರಚಾರವಾಗಿ ನಮ್ಮ ಭಾರತ ದೇಶನ ಆಳ್ತಾರೆ ಅಂತ. ಅದು ಸ್ವಲ್ಪ ದಿವಸ ನಡೆಯುತ್ತೆ. ಅದಾದ ಮೇಲೆ MP ಗಳು MLAಗಳು ಏನು ದೌರ್ಜನ್ಯ ಮಾಡ್ತಾರೆ ಅಂದರೆ, ಕ್ರೂಡಾಗಿರ್ತಾರೆ ಅಂತ, ಹಿಟ್ಲರ್ ಥರ. ಇದನ್ನೆಲ್ಲ ತಪ್ಸೋಕ್ಕೆ ನಮ್ಮ ಹತ್ರ ಇರೋದು ಒಂದೇ ಆಯುಧ ಅಂದರೆ ಭಗವಂತ ಒಬ್ಬನೇ, ಅನಾಥೋ ದೇವರಕ್ಷಕ.